ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ದಿನ ಒಂದೇ ರೀತಿಯಾದಂಥ ಸಾಂಬಾರ್ ಅಥವಾ ಸಾರನ್ನ ಮಾಡಿ ತಿಂದು ಬೇಜಾರಾಗಿದೆಯಾ? ಮನೆಯಲ್ಲಿ ಖಾರದ ಪುಡಿ ಖಾಲಿಯಾಗಿದೆಯಾ? ಹಾಗಿದ್ರೆ ಇವತ್ತು ಈ ಒಂದು ವಿಡಿಯೋ ಮೂಲಕ ಸಾಂಬಾರ್ ಪುಡಿ ಇಲ್ಲದೆ ಟೇಸ್ಟ್ ಆದಂತಹ ಸಾಂಬಾರ್ ರೆಸಿಪಿನ ನಾವು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಖಂಡಿತ ಯಾವತ್ತೂ ಈ ರೀತಿಯಾದಂಥ ಸಾಂಬಾರನ್ನ ನೀವು ಮನೆಯಲ್ಲಿ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಮಾಡಿದರೆ ಬಹಳ ಸಂತೋಷ, ಮಾಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ಪ್ರಯತ್ನಪಟ್ಟು ನೋಡಿ. ಬಹಳ ಅಂದರೆ ಬಹಳ ರುಚಿಕರವಾದಂಥ ಸಾಂಬಾರು. ಈ ಸಾಂಬಾರು ಹೋಟೆಲ್ನ ಸ್ಟೈಲ್ನ ಸಾಂಬಾರು ಆಗಿದ್ದರೂ ಸಹ ನೀವು ಮನೆಯಲ್ಲೇ ಮಾಡೋದ್ರಿಂದ ಬಹಳ ಶುಚಿ, ಹಾಗೆ ಹೋಟ್ಲಿಗಿಂತ ಹೆಚ್ಚು ರುಚಿಯಾಗಿರುತ್ತೆ. ಅದರಲ್ಲಂತೂ ಎರಡು ಮಾತಿಲ್ಲ. ಹಾಗೆ ಬನ್ನಿ, ಈ ಹೋಟೆಲ್ ರುಚಿಯ ಸಾಂಬಾರನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಈಗ ನಾವು ಬೇಕಾದಂಥ ಪದಾರ್ಥಗಳನ್ನ ತಿಳ್ಕೊಳ್ಳೋಣ. ಈ ರೀತಿಯಾದಂಥ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀವಿ. ಹಾಗೆ 4 ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ದಪ್ಪನಾದಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿಯಾಗಿ ಕಟ್ ಮಾಡಿದಂಥ 2 ಬದನೆಕಾಯಿ, ಹಾಗೆ 1 ಆಲೂಗಡ್ಡೆ ಮತ್ತು 10 ಹುರುಳಿಕಾಯಿ, ದಪ್ಪನಾದಂಥ ನವಕೋಲನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 15 ಬ್ಯಾಡಗಿ ಮೆಣಸಿನ್ಕಾಯಿ, ಜೊತೆಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ತೆಂಗಿನಕಾಯಿ ತುರಿ 4 ಟೇಬಲ್ ಸ್ಪೂನಷ್ಟು, ಕಡಲೆಬೇಳೆ 2 ಟೇಬಲ್ ಸ್ಪೂನಷ್ಟು, ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಕಾಳು 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಮೆಣಸಿನಕಾಳು 1 ಟೀ ಸ್ಪೂನ್, ಮೆಂತ್ಯ ಅರ್ಧ ಟೀ ಸ್ಪೂನ್, ಸಾಸಿವೆ 1 ಟೀ ಸ್ಪೂನಷ್ಟು, ಹಸಿ ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀವಿ, ಬೆಳ್ಳುಳ್ಳಿ 1 ಗಡ್ಡೆ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ, ಹುಣಸೆ ಹಣ್ಣು ಅರ್ಧ ನಿಂಬೆ ಹಣ್ಣು ಗಾತ್ರದ್ದು, ಅರಿಶಿಣದ ಪುಡಿ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ಚಕ್ಕೆ 1/4 ಇಂಚಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಿಮಗೆ ಈ ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ಈ ರೀತಿಯಾದಂಥ ಒಂದು ಪುಟ್ಟ ಬಾಣಲಿನ ತೊಗೊಂಡು ಬಾಣಲಿಗೆ ಮೊದಲಿಗೆ ನಾವು ತೊಗೊಂಡಂಥ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಉದ್ದಿನಬೇಳೆ ಮತ್ತು ನಾವು ತೊಗೊಂಡಂಥ 1 ಟೀ ಸ್ಪೂನ್ ಸಾಸಿವೆನಲ್ಲಿ ಅರ್ಧ ಟೀ ಸ್ಪೂನ್ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1/4 ಇಂಚಿನ ಚಕ್ಕೆ, 1 ಇಂಚಿನ ಶುಂಠಿ, ಸಿಪ್ಪೆ ತೆಗೆದ 1 ಗಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಾಳು ಮೆಣಸು, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ನಾವು ತೊಗೊಂಡಂಥ ಕರಿಬೇವಿನ ಸೊಪ್ಪಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇನ್ನುಳಿದಂಥ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತೀವಿ. ನಂತರ ನಾವು 15 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನೂ ಸೇರಿಸಿ ನಾವು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಸಾಂಬಾರು ಮಾಡೋದಕ್ಕೋಸ್ಕರ ನಾವಿಲ್ಲೆಲ್ಲ ಪದಾರ್ಥನೂ ಬಾಣಲಿಗೆ ಸೇರಿಸಿ ನಂತರ ಈ ಎಲ್ಲ ಪದಾರ್ಥಗಳನ್ನ ಹುರ್ಕೊಂಡು ಸಾಂಬಾರಿಗೆ ಬೇಕಾದಂಥ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಒಂದು 5 ನಿಮಿಷಗಳ ಕಾಲ ಸ್ಟವ್ ಮೇಲಿಟ್ಟು ಹುರ್ಕೋಬೇಕಾಗತ್ತೆ. ನಂತರ ನಾವೀಗ ಸ್ಟವನ್ನು ಹಚ್ಚಿ ಒಂದು 4ರಿಂದ 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಎಲ್ಲ ಮಸಾಲ ಪದಾರ್ಥನೂ ಹುರ್ಕೊಳ್ತೀವಿ. ಈಗ ಈ ರೀತಿ ಎಲ್ಲ ಹಸಿಯಾದ ಮಸಾಲ ಪದಾರ್ಥಗಳನ್ನು ಬಿಸಿ ಮಾಡಿ ನಾವು ಸಾಂಬಾರಿಗೆ ಬೇಕಾದಂಥ ಮಸಾಲ ಪೇಸ್ಟ್ನ ರೆಡಿ ಮಾಡಿಕೊಂಡ್ರೆ ಸಾಂಬಾರು ಬಹಳ ಅಂದರೆ ಬಹಳ ರುಚಿ, ಹಾಗೆ ತಾಜಾತನದಿಂದ ಕೂಡಿರುತ್ತೆ. ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ, ಅಂಥವರು ಬೇಕಾದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಮೆಜರ್ಮೆಂಟ್ ಆಗ್ಬೋದು ಅಥವಾ ನಾವು ಸೇರಿಸ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಆಗ್ಬೋದು ಪ್ರತಿಯೊಂದೂ ನಿಖರವಾಗಿ ಹೇಳ್ತೀವಿ. ಯಾಕೆಂದರೆ ನೀವು ಹೆಚ್ಚು ಪದಾರ್ಥನ ಸೇರ್ಸೋಕ್ಕೋದ್ರೆ, ಫಾರ್ ಎಕ್ಸಾಂಪಲ್ ನೀವು ಮೆಂತ್ಯ ಆಗ್ಬೋದು, ಸಾಸಿವೆ ಆಗ್ಬೋದು, ಹಾಗೆ ಹಿಂಗಾಗ್ಬೋದು, ಇದನ್ನೆಲ್ಲ ಹೆಚ್ಚು ಸೇರ್ಸೋಕ್ಕೋದ್ರೆ ಸ್ವಲ್ಪ ಸಾರು ಕಹಿ ಬಂದುಬಿಡುತ್ತೆ. ಆದ ಕಾರಣ ಬೇಕಿರೋ ಸ್ವಲ್ಪ ಕಡಿಮೆನೇ ಸೇರಿಸಿ, ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಸೇರ್ಸೋಕ್ಕೆ ಹೋಗಬೇಡಿ. ಈಗ ನಾವು ಬಾಣಲಿಗೆ ಸೇರಿಸಿದಂಥ ಮಸಾಲ ಪದಾರ್ಥನೆಲ್ಲ ಲೋ ಫ್ಲೇಮಲ್ಲೇ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಹುರಿದಿರ್ತಕ್ಕಂಥ ಈ ಪದಾರ್ಥ ಎಲ್ಲ ಈಗ ಬಿಸಿಯಾಗಿದೆ. ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಮಸಾಲ ಪೇಸ್ಟ್ನ ಮಾಡ್ಕೋಬೇಕಾಗತ್ತೆ. ಮಸಾಲ ಪದಾರ್ಥ ಈ ರೀತಿ ಹುರಿದಾದ ನಂತರ ನಿಮಗೆ ಘಮ 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 ಅಂತ ಪರಿಮಳ ಬರ್ತಾ ಇರುತ್ತೆ. ಆ ಒಂದು ಪರಿಮಳದಲ್ಲೇ ನೀವು ಜಡ್ಜ್ ಮಾಡ್ಬೋದು ಸಾಂಬಾರು ಎಷ್ಟು ರುಚಿಕರವಾಗಿರುತ್ತೆ ಅಂತ. ಈಗ ನೀವು ನೋಡ್ತಾ ಇದ್ದಾರಲ್ಲ ವೀಕ್ಷಕರೇ, ನಾವು ಹುರಿದಂಥ ಎಲ್ಲ ಮಸಾಲ ಪದಾರ್ಥನೂ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಂತರ ನಾವು ಈ ರೀತಿಯಾದಂಥ ಮಿಕ್ಸಿ ಜಾರ್ನ ತೊಗೊಂಡು
ಹುರಿದು ಜೊತೆಗೆ ತಣ್ಣಗಾಗಿರ್ತಕ್ಕಂಥ ಮಸಾಲ ಪದಾರ್ಥನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಮಸಾಲ ಪದಾರ್ಥನ ಸೇರಿಸಾದ ನಂತರ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ತೆಂಗಿನಕಾಯಿ ತುರಿನೂ ಸೇರಿಸಾದ ನಂತರ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಈ ರೀತಿ ನೀರನ್ನು ಸೇರಿಸಿ ಇದನ್ನೆಲ್ಲ ನಾವೀಗ ನುಣ್ಣಿಗೆ ರುಬ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಸಾಲಾನ ನುಣ್ಣಿಗೆ ರುಬ್ಕೊಂಡ್ಬಂದಾಯಿತು. ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ಬೇಳೆನೂ ಒಮ್ಮೆ ತೊಳೆದಾದ ನಂತರ ಈಗ ಒಂದು ಕುಕ್ಕರ್ಗೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಕಟ್ ಮಾಡಿಟ್ಟಂಥ 4 ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಟೊಮೊಟೊ ಹಣ್ಣನ್ನು ಸೇರಿಸಿ 2 ಕಪ್ನ ಅಳತೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ 1 ಟೀ ಸ್ಪೂನ್ ಅಳತೆಯ ಎಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಬೇಳೆ ಬಹಳ ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಸಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಕುಕ್ಕರು 3 ವಿಸಲ್ ಬಂದಾಯಿತು. ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈಗ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ಇಲ್ಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಲಿಡ್ಡನ್ನು ಓಪನ್ ಮಾಡೋಣ. ಈಗ ಇಲ್ಲಿ ಟೊಮೊಟೊ ಹಣ್ಣು ಹಾಗೆ ಬೇಳೆ ಚೆನ್ನಾಗಿ ಬೆಂದಿದೆ. ನಂತರ ನಾವೀಗ ಕಟ್ ಮಾಡಿದಂಥ ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಹುರುಳಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನವಕೋಲು ಜೊತೆಗೆ 1 ಈರುಳ್ಳಿನೂ ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸರಿಸುಮಾರು ಏನಿಲ್ಲ ಅಂದರೂ 1 ರಿಂದ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಸೇರಿಸಾದ ನಂತರ ಒಮ್ಮೆ ಎಲ್ಲ ಪದಾರ್ಥನೂ ಉಪ್ಪು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಬೆರೆಸಾದ ನಂತರ ನಾವು ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಒಂದು ವಿಸಲ್ ಬಂದ ನಂತರ ಕುಕ್ಕರು ತಣ್ಣಗಾಗಿದೆ. ಬನ್ನಿ ಈಗ ಲಿಡ್ ಓಪನ್ ಮಾಡೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದು ಬೇಳೆ ಜೊತೆ ಮಿಕ್ಸ್ ಆಗಿದೆ. ನಂತರ ನಾವೀಗ ಒಮ್ಮೆ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬೆಂದಂಥ ಬೇಳೆ ಸ್ವಲ್ಪ ನೀಟಾಗಿ ಮ್ಯಾಶ್ ಆಗುತ್ತೆ. ಈ ರೀತಿ ನಾವು ನಿಧಾನಕ್ಕೆ ಬೇಳೆನ ಮಾತ್ರ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಂತರ ನಾವೀಗ ನಾವು ಮೊದಲೇ ರುಬ್ಬಿದಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀವಿ. ಮಸಾಲ ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಹಾಗೆ ಬಟ್ಲಿಗೆ 1 ಕಪ್ನ ಅಳತೆಯ ನೀರನ್ನು ಸೇರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಮಸಾಲನೆಲ್ಲ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಮಸಾಲಾನು ಸೇರಿಸಿದ ನಂತರ ನಾವು ತೊಗೊಂಡಂಥ ಹುಣಸೆಹಣ್ಣನ್ನು ಹುಣಸೆಹಣ್ಣು ಕಿವುಚಿದಂಥ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗೆಲ್ಲನೂ ಬೆರೆಯೋ ಹಾಗೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಯಾವೊಂದು ಹದ ಬೇಕೋ ಅದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನೀವು ಸಹ ನೀವು ಮಾಡ್ತಕ್ಕಂಥ ಸಾಂಬಾರಿಗೆ ಯಾವತ್ತಕ್ಕೆ ಬೇಕೋ ಆವತ್ತಕ್ಕೆ ನೀರನ್ನ ಸೇರಿಸ್ಕೊಳ್ಳಿ. ನಾವು 2 ಕಪ್ನ ಅಳತೆಯ ನೀರನ್ನು ಸೇರಿಸ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ತೀರಾ ತೆಳ್ಳಗೂ ಅಲ್ಲದೆ ತೀರಾ ಗಟ್ಟಿಯಾಗೂ ಅಲ್ಲದೆ ಸರಿಯಾದ ಅದಕ್ಕೆ ನಾವು ನೀರನ್ನ ಸೇರಿಸ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಸೇರಿಸ್ಕೋಬೋದು ಸಾಂಬಾರು ಹೆಚ್ಚು ಬೇಕಂದರೆ. ಈಗ ಇಲ್ಲಿ ಸ್ಟವನ್ನು ಹಚ್ಚಿ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀವಿ. 10 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದ ನಂತರ ನಾವು ಈ ಸಾಂಬಾರಿಗೆ ಬೇಕಾದಂಥ ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ನಾವು ಮಾಡಿದಂಥ ಸಾಂಬಾರು ಬಹಳ ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ. ಮೀಡಿಯಂ ಫ್ಲೇಮಲ್ಲೇ ಈ ರೀತಿ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಈಗ ಈ ಸಾಂಬಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆಯನ್ನು ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡಾಯಿಗೆ ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿಬೇಕಾಗತ್ತೆ. ಸಾಸಿವೆ ಸಿಡಿದಾದ ನಂತರ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕರಿಬೇವಿನ ಸೊಪ್ಪು. ಹೀಗಿಲ್ಲಿ ಸಾಂಬಾರಿಗೆ ಬೇಕಾದಂಥ ಒಗ್ಗರಣೆ ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಪಾತ್ರೆಗೆ ಸೇರಿಸೋಣ. ಹೀಗಿಲ್ಲಿ ಒಗ್ಗರಣೆಯನ್ನು ಸೇರಿಸಿದ ನಂತರ ಒಮ್ಮೆ ಫೈನಲ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ತಾ ಇದ್ದೀವಿ. ಈ ರೀತಿ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿಯಾದಂಥ ಸಾಂಬಾರು ರೆಡಿ ಆಯಿತು. ಖಂಡಿತ ಈ ಸಾಂಬಾರು ಜೊತೆ ಊಟ ಮಾಡ್ತಾಯಿದ್ರೆ ನಿಮಗೆ ಒಂದು ಹೊಸ ಬಗೆಯಾದಂಥ ರುಚಿ ಸಿಕ್ಕೇ ಸಿಗುತ್ತೆ. ಈ ರೀತಿಯಾದಂಥ ಸಾಂಬಾರು ಜನರಲಾಗಿ ನಾವು ಖಾರದ ಪುಡಿ ಹಾಕಿ ಸಾರನ್ನ ಮಾಡ್ತೀವಿ. ಆದರೆ ನಾವು ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತಗೊಂಡು ಅದರ ಮೂಲಕ ನಾವು ಪೇಸ್ಟ್ ಮಾಡ್ಕೊಂಡು ಮಾಡಿರೋದ್ರಿಂದ ಬಹಳ ತಾಜಾತನದ ಒಂದು ರುಚಿ ಈ ಒಂದು ಸಾಂಬಾರಲ್ಲಿ ಕೂಡಿರುತ್ತೆ. ಹಾಗಿದ್ರೆ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಹೋಟೆಲ್ ಶೈಲಿಯ ಸಾಂಬಾರ್ ರೆಸಿಪಿ
ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.